ನನಗೆ ಭಯವೇ ಇಲ್ಲ, ಭಯವೇ ಇಲ್ಲ, ನನಗೆ ಭಯವೇ ಇಲ್ಲ. ಪ್ರೈಸ್ ಲಾರ್ಡ್ ಬ್ರದರ್. ನಿಮ್ಮ ಹೆಸರು? ಶಾರದಾ ಅಂತ. ಎಷ್ಟು ವರ್ಷದಿಂದ ಬರ್ತಿದೆ ಸಿಸ್ಟರ್? ನಾನು ಸ್ಟಾರ್ಟ್ ಆದಾಗಲಿಂದ ಬರ್ತಿದ್ದೀನಿ VBS ಸ್ಟಾರ್ಟ್ ಆಗಿ. ಇವತ್ತಿಗೆ 5 ದಿನ ಆಯಿತು. ಏನೇನು ಯಾವ ಥರ ನಿಮ್ಗೆ ಫೀಲ್ ಅನ್ನಿಸ್ತದೆ ಫೀಲ್ ಅನ್ನೋದಕ್ಕಿಂತ ತುಂಬ ಎಂಜಾಯ್ ಮಾಡ್ತೀವಿ ಮಕ್ಕಳ ಜೊತೆ. ಮಕ್ಕಳು ಕಲಿತಾ ಇರ್ತಾರೆ, ಅವ್ರ ಜೊತೆ ನಾವು ಕಲಿತಾ ಇರ್ತೀವಿ. ವಾಕ್ಯಗಳು ಮತ್ತು ಡ್ಯಾನ್ಸ್ ಆಗಿರ್ಬೋದು, ಮಕ್ಕಳ ಜೊತೆನೇ ಎಲ್ಲದು. ಮಕ್ಳು ಏನೇನು ಕಲಿತಾರೆ ಅವ್ರ ಜೊತೆನೇ ನಾವು ಮಕ್ಕಳ ರೀತಿಯೇ 5 ದಿನದಿಂದನೂ ಕಲಿತಾ ಇದ್ದೀವಿ. ಏನೇನು ಕಲಿತ್ರಿ? ವಾಕ್ಯ, ಬಾಯ್ಪಾಠ ವಚನ, ಡ್ಯಾನ್ಸು, ಮತ್ತು ಡ್ರಾಯಿಂಗು, ಇನ್ನು ವಾಕ್ಯಗಳ ಟೀಚರ್ಸ್ಗಳು ಹೇಳ್ಕೊಡ್ತಾರಲ್ಲ ಅದರದ್ದು ಟಾಪಿಕ್ ಹೇಳ್ಕೊಡ್ತಾರೆ, ಅದ್ರ ಕತೆ ಕೇಳೋದು ಎಲ್ಲ. ಈ 5 ದಿನದಲ್ಲಿ ನಿಮಗೆ ತುಂಬ ಮೆಮೊರಿ ಆದ ಅಂಶ ಯಾವುದು? ನಮಗೆ ಇದು ಮೆಮೊರಿ ಆಗಿರೋದು ಅಂದರೆ ಪ್ರಯೋಗಗಳು ಮಾಡ್ತಾರಲ್ಲ ಅದು ತುಂಬಾ ಅಂದರೆ ಅದರಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೀವಿ. ಯಾಕಂದರೆ ಅದು ನೋಡಿದ ತಕ್ಷಣ ಮಕ್ಕಳೆಲ್ಲ ತುಂಬ ಎಕ್ಸೈಟ್ಮೆಂಟ್ ಆಗವು, ಈ ಥರ ಆಗುತ್ತಾ ಅಂತ. ಅದರಲ್ಲಿ ತುಂಬ ಎಂಜಾಯ್ ಮಾಡಿದ್ವು ಮಕ್ಕಳ ಜೊತೆ ನಾವು. ಎಕ್ಸ್ಪೆರಿಮೆಂಟ್ ತುಂಬ ಚೆನ್ನಾಗಿತ್ತು. ಪ್ರಿಪ್ರೇಷನ್ ಅಂದರೆ ಅದೇ ಇವರು ಎಲ್ಲ ಮೊದಲೇ ರೆಡಿ ಮಾಡಿರೋರು, ಅದನ್ನು ನಮಗೆ ಮೊದಲೇ ಹೇಳೋರು ಹಿಂಗೆ ಮಕ್ಳಿಗೆ ಮಾಡಿ ತೋರಿಸಿ ಅಂತ. ಆ ರೀತಿ ಮಾಡೋ ತುಂಬ ಚೆನ್ನಾಗಿತ್ತು. ಅದಂತ ಎಕ್ಸ್ಪೆರಿಮೆಂಟು ತುಂಬ ಇಷ್ಟ ಆಯಿತು. ಮಕ್ಕಳದು ತುಂಬ ಚೆನ್ನಾಗಿತ್ತು. ತುಂಬ ಮಕ್ಕಳು ಹೊಸಬ್ರೆ ಬಂದಿದ್ದಾರೆ, ಅವರು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. VBS ಅಲ್ಲಿ ಹೊಸ ಮಕ್ಕಳೇ ಜಾಸ್ತಿ ಇರೋದು. ಪ್ರೈಸ್ ಲಾರ್ಡ್. ನಿಮ್ಮ ಹೆಸರು? ಸಹನಾ ಅಂತ. VBS ನಿಮಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇದು ಸೆಕೆಂಡ್ ಇಯರ್ ನಂದು VBS ನಲ್ಲಿ. VBS ಸೆಕೆಂಡ್ ಇಯರ್. ನೀವು ಏನಾಗಿ ವರ್ಕ್ ಮಾಡ್ತೀರಾ? ವಾಲಂಟಿಯರ್ ಆಗಿ ವರ್ಕ್ ಮಾಡ್ತೀನಿ. ವಾಲಂಟಿಯರ್ ವರ್ಕ್ ಮಾಡ್ತಿದ್ದೀರಾ? VBS ನಿಮ್ಗೆ ಏನು ಅನಿಸ್ತು? ಈಗ ಎಷ್ಟು ದಿನ ನಡೀತಿದ್ದು VBS? ಎಷ್ಟು ದಿನದಿಂದ ನಡೀತಿದೆ VBS? ಇದು 21st ಇಂದ ಇದು 5th ಡೇ ನಡೀತಾ ಇದೆ. ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ, ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ನಾನು ಕೂಡ ಮಕ್ಕಳ ಜೊತೆ ಕಲಿತಾ ಇದ್ದೀನಿ, ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ. ಏನು ಕಲ್ತ್ರಿ? ಅಂದರೆ ಕಳೆದು ಹೋದ ಕುರಿನ ದೇವ್ರು ಹೇಗೆ ಪ್ರೀತಿ ಮಾಡಿದ್ರು, ದೇವ್ರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ಕಳೆದೋಗಿರೋದನ್ನೇ ದೇವರು ಹೇಗೆ ನಾವು ದೇವ್ರಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಈ VBS ಮುಖಾಂತರ ಕಲಿತು. ಮಕ್ಕಳ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. VBS ಅಲ್ಲಿ ನಿಮ್ಗೆ ತುಂಬ ಮೆಮೊರೇಬಲ್ ಆದ ಅಂಶ ಯಾವುದು? ಆ್ಯಕ್ಷನ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಫಸ್ಟ್ ಸೆಕೆಂಡ್ ಹೆಸರು ಬರ್ತಾರೆ, ನಿಂತನೆ ಕಳಿಸ್ಬಿಡಿ ಬೇಗ. ಮತ್ತೆ ಜೊತೆ ಫಾಸ್ಟ್. ಪ್ರೈಸ್ ಸಿಸ್ಟರ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. VBS ಎಷ್ಟು ವರ್ಷದಿಂದ ಬರ್ತಿದೆ ಸಿಸ್ಟರ್? 2 ವರ್ಷ.
ಹೌದಾ, ಏನು ವರ್ಕ್ ಮಾಡ್ತಿದ್ದಾರೆ ವಿ ಬಿ ಎಸ್ ಅಲ್ಲಿ? ವಿ ಬಿ ಎಸ್ ಅಲ್ಲಿ ವಾಲಂಟಿಯರ್ ಆಗಿ ವಾಲಂಟಿಯರ್ ವರ್ಕ್ ಮಾಡ್ತಿದ್ದೀರಾ? ವಾಲಂಟಿಯರ್ ತಾನೆ Volunteer. ವಾಲಂಟಿಯರ್ ಮಾಡ್ತಿದ್ದೀರಾ? ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ನಿಮ್ಮ ಇದರಲ್ಲಿ? 19 ಜನ ಇದ್ದಾರೆ. ನಿಮ್ಮ ಟೀಚರು ಸೇರಿ? ಶ್ವೇತಕ್ಕ ನಾನು. ಟೀಚರು ನೀವು 19 ಜನ ಹುಡುಗರು. ಎಷ್ಟು ವರ್ಷದ ಹುಡುಗರಿಂದ ಸ್ಟಾರ್ಟ್ ಇದೆ? ಸೇತು ನೈತು 7th 8th 7th 8th ವಿ ಬಿ ಎಸ್ ಅಲ್ಲಿ ನೀವು ಹೆಂಗೆ ಕಲಿಸಿದ್ರಿ ಅವ್ರಿಗೆ? ನಾವು ವಾಕ್ಯ ಎಲ್ಲ ಹೇಳ್ಕೊಡ್ತಾ ಇದೀವಿ, ಹೋಮ್ ವರ್ಕ್ ಎಲ್ಲ ಕೊಡ್ತಾ ಇದೀವಿ, ಎಲ್ಲ ಪಾಠಗಳು ಬಾಯ್ಪಾಠ ವಚನ ಎಲ್ಲ ಹೇಳ್ಕೊಡ್ತಾ ಇದೀವಿ. ಹೌದಾ, ಏನೇನು ಹೇಳ್ಕೊಡ್ತಾ ಇದ್ದೀರಾ? ಬಾಯ್ಪಾಠ ವಚನ ದೇವ್ರ ವಾಕ್ಯನೇ ಹೇಳ್ಕೊಡ್ತಾ ದೇವ್ರ ಇದೀವಿ. ವಾಕ್ಯ. ಯಾವ ವಾಕ್ಯ ನಿಮಗೆ ತುಂಬಾ ಮಕ್ಕಳಲ್ಲಿ ಪ್ರಭಾವ ಬೀರ್ತು ತುಂಬಾ? ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಆ ವಾಕ್ಯ. ನಾವು ಯೇಸು ಸ್ವಾಮಿ ವಾಕ್ಯನ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು, ದೇವ್ರ ಜೊತೆ ಮಾತಾಡಬೇಕು ಅನ್ನೋದು ಇವತ್ತೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ. ಅದಕ್ಕೆ ಯಾವ ವಿಷಯ ನಿಮಗೆ ತುಂಬಾ ಪ್ರಭಾವ ಬೀರ್ತು? ಪ್ರತಿದಿನದ ವಾಕ್ಯನೂ ಆಶೀರ್ವಾದವಾಗಿ ಇತ್ತು. ನೀವು ಹೆಂಗ್ ಕಲ್ತ್ರಿ? ಮಕ್ಕಳ ಜೊತೆ ನಾನು ಕಲಿತೆ. ಯಾವಾಗಲೂ ನಾವು ದೇವ್ರ ಜೊತೆ ಪ್ರಾರ್ಥನೆ ಮಾಡ್ಕೊಂಡು ಅನ್ಯೋನ್ಯತೆಯಿಂದ ಇರಬೇಕು. ಯೇಸು ಸ್ವಾಮಿ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದನ್ನ ಕಲಿತೆ. ಮಕ್ಕಳ ಮೂಲಕ ಕಾಣ್ಬೋದು. ವಿ ಬಿ ಎಸ್ ಅಲ್ಲಿ ಯೂತ್ಗೋಸ್ಕರ ಡೈಲಿ ಪ್ರೇಯರ್ ಮಾಡ್ತೀರಾ? ಹಾಂ, ಡೈಲಿ ಪ್ರೇಯರ್ ಮಾಡ್ತೀವಿ. ಏನಕ್ಕೆ ಯೂತ್? ಮುಟ್ಬೇಡಿ, ಯಾರು ದಾರ ಮುಟ್ಬೇಡಿ. ವೆರಿ ಗುಡ್, ವೆರಿ ಗುಡ್, ವೆಲ್ ಡನ್, ವೆಲ್ ಡನ್. ನೀನು ಹೋಗು, ಬೇಗ ಹೋಗು, ಫಾಸ್ಟ್ ಹೋಗು, ಇನ್ನೂ ಟೈಮ್ ಇದೆ. ಹೋಗಿ ಬೇಗ, ಇನ್ನು ಬೇಗ 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 ಬೇಗ. ಚಿಕ್ಕ 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 ಫಾಸ್ಟ್ 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 ಹೋಗು ಹೋಗು ಹೋಗು. ಬೇಗ ಹೋಗು 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 ಹೋಗು. ಬೇಗ ಬೇಗ ಹೋಗು ಹೋಗು ಹೋಗು. ಹೋಗು 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 ಹೋಗು. ಫಾಸ್ಟ್ 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 ಫಾಸ್ಟ್. ಬೇಗ ಬೇಗ ಬೇಗ. ಬೇಗ 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 ಬೇಗ. ಇನ್ನು ಸ್ವಲ್ಪ ಇನ್ನು ಸ್ವಲ್ಪ. ಬೇಗ ಇನ್ನು ಸ್ವಲ್ಪ. ಬೇಗ ಬೇಗ ನಿಮ್ಮ ಹೆಸರು? ಪವಿತ್ರ. ವಿ ಬಿ ಎಸ್ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನಿದೆ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಎಕ್ಸ್ಪೀರಿಯನ್ಸ್. ಏನು ಮಾಡ್ತಿದ್ದೀರಾ ಇಲ್ಲಿ ವಾಲಂಟಿಯರ್ ಆಗಿ ವಾಲಂಟಿಯರ್ ಎಷ್ಟು ದಿನ ನಡೀತಿದೆ ವಿ ಬಿ ಎಸ್? ವಿ ಬಿ ಎಸ್ ಮಂಡೆಯಿಂದ ನಡೀತಿದೆ. ಹೇಗಿದೆ ನಿಮಗೆ ವಿ ಬಿ ಎಸ್? ಅಂದರೆ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು. ತುಂಬ ಖುಷಿ ಆಯಿತು. ನಾನು ಕೂಡ ಒಂದು ಚಿಕ್ಕ ಹುಡುಗಿ ಥರ ಕಲಿತಾ ಇದ್ದೀನಿ ಅನ್ನೋ ಥರ ಅನಿಸ್ತಾ ಇದೆ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಏನು ಕಲ್ತ್ರಿ? ಅಂದರೆ ಎಲ್ಲ ಚಿಕ್ಕ ಮಕ್ಳಿಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಎಲ್ಲನೂ ನನಗೆ ಅವರು ನಾನು ಕಲಿತಾ ಇದ್ದೀನಿ ಅನ್ನೋ ಥರ. ಏನು ಕಲಿಸಿದ್ರಿ ಮುಖ್ಯವಾಗಿ? ಫಸ್ಟೇ ದಿವಸ ಲಾಸ್ಟ್ ಕಾಯಿನ್ ಬಗ್ಗೆ, ಸೆಕೆಂಡ್ ಡೇ ಮತ್ತು ಇದು ತಪ್ಪಿ ಹೋದ ಕುರಿಮರಿ, ನೆಕ್ಸ್ಟ್ ಥರ್ಡ್ ಡೇ ಬಂದು ತಪ್ಪಿ ಹೋದ ಮಗನ ಬಗ್ಗೆ, ನೆಕ್ಸ್ಟ್ ಕರೇಜ್ ಅದ್ರ ಬಗ್ಗೆ. ಹಾಂ. ಏನು ನಿಮಗೆ ತುಂಬ ಇಷ್ಟವಾದಂಥ ಅಂಶ ಅದು ಯಾವುದು? ಅಂದರೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಂಗೆ ಗೊತ್ತಿರಲಿಲ್ಲ ಅದು ಯಾವ ಥರ ಮಾಡ್ತಾರೆ ಅಂತ ಅನ್ಕೋತಿದ್ದೆ. ಅದು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ದಿವಸನೂ. ಅದಿಷ್ಟ ಆಯಿತು. ಎಲ್ಲರೂ ಕ್ಲಾಪ್ ಮಾಡಿ. ಚಪ್ಪಾಳೆ ಜೋರ. ಬೇಗ ಬೇಗ ಮಾಡಿ.
ಮಾಡೋದಕ್ಕೆ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಕಬಡ್ಡಿ, ಕುಸ್ತಿ, ಖೋಖೋ ಆಡಿಸ್ತಾ ಇಲ್ಲ, ಒಳಾಂಗಣ ಗೇಮ್ ಆಡಿಸ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಉದ್ವೇಗಕ್ಕೆ ಒಳಗಾಗದೇ ಇರೋ ತರ ದಯವಿಟ್ಟು ಕಂಟ್ರೋಲ್ ಮಾಡಿ. ಸಿಸ್ಟರ್, ನಿಮ್ಮ ಹೆಸರು? VBSಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಮಿನಿಮಮ್ ಒಂದು 7 ವರ್ಷದಿಂದ ಬರ್ತೀನಿ. 7 ವರ್ಷದಿಂದ ನಿಮ್ಮ VBS ಟೀಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಗಳಿದ್ದಾರೆ? ಸ್ಟೂಡೆಂಟ್ 22. 25 ಜನ ಇದ್ದಾರೆ. 22. 22. ಎಷ್ಟು ವರ್ಷ ಮಕ್ಕಳೆಲ್ಲ ಇದ್ದಾರೆ? 8 ವರ್ಷದಿಂದ ಒಂದು 4-5-6 ವರ್ಷದಿಂದ ಮಕ್ಕಳಿದ್ರು. 5 ದಿನದಿಂದ ನಡೆದಂಥ VBS ಅಲ್ಲಿ ನೀವು ಹೆಂಗೆ ಕಲಿಸಿದ್ರಿ? ದೇವ್ರ ವಾಕ್ಯಗಳು, ಅವ್ರಿಗೆ ಅವ್ರ ತಪ್ಪಿನ ಅರಿವು ಹೇಗೆ ಮಾಡ್ಕೋಬೇಕು, ನಾವು ತಪ್ಪು ಮಾಡ್ತಾಯಿದ್ರು ಕೂಡ ಆ ತಪ್ಪಿನ ಅರಿವು ಇಲ್ಲದೆ ಇರೋಂಥ ಮಕ್ಳುಗಳಿದ್ರು. ಈ ರೀತಿ ಮಾಡಿದ್ರೆ ಇದು ಪಾಪ, ದೇವ್ರಿಗೆ ವಿರುದ್ಧ, ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡ್ಕೋಬೇಕು ಅಂತ ತುಂಬ ವಿಷಯಗಳನ್ನ ಮಕ್ಳುಗಳು ಕಲ್ತರು. ನೀವೇನು ಕಲ್ತ್ರಿ? ನಾವು ಆ ಮಕ್ಕಳಿಂದ ಎಷ್ಟರ ಮಟ್ಟಿಗೆ ನಾವು ವಾಕ್ಯನ ಗಮನ ಇಟ್ಟು ನಾವು ಅನ್ಕೋತೀವಿ, ಒಂದೊಂದು ಟೈಮಲ್ಲಿ ನಾವು ಗಮನ ಇಟ್ಟು ವಾಕ್ಯಗಳನ್ನ ಕಲ್ತರೂ ಕೂಡ ಒಂದೊಂದು ಟೈಮಲ್ಲಿ ನಾವು ಕಲ್ತಿರಲ್ಲ. ಆದರೆ ಮಕ್ಕಳು ಮೈಂಡು ತುಂಬ ಚುರುಕಾಗಿದೆ ಅಂತ ಅದರಿಂದ ಹೌದು, ನಾವು ಹಂಗೆ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಮಕ್ಕಳ ರೀತಿಲಿ ಆಗಬೇಕು ಅನ್ನೋ ರೀತಿಲಿ, ಹೌದು ನಾವು ಆ ರೀತಿ ಬೆಳಿಬೇಕು, ಆ ಥರ ಇರಬೇಕು ಅಂತ ನಾನು ಆಸೆ ಪಟ್ಟೆ. ಹಂಗೆ ಆಗಬೇಕು ಅಂತ ಇಷ್ಟ. ಏನು ಇಷ್ಟ ಆಯ್ತು ನಿಮಗೆ 5 ದಿನ VBS ಅಲ್ಲಿ? 5 ದಿನ VBS ಅಲ್ಲಿ ಏನು ಇಷ್ಟ ಆಯ್ತು ಅಂದರೆ ಮಕ್ಳುಗಳ ನಡವಳಿಕೆಗಳ ರೀತಿಲಿ ಭಾಳ ಚೇಂಜಸ್ ನೋಡಿದೆ. ಆಮೇಲೆ ಟೀಚರ್ ಹೇಳ್ಕೊಟ್ಟಿರೋಂಥ ಪ್ರತಿಯೊಂದು ಗಮನಿಸಿದ ಮಕ್ಳುಗಳು. ಆಮೇಲೆ ಟೀಚರು ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರು ಟೀಚ್ ಮಾಡ್ಬೇಕಾದ್ರೆ ನಮ್ಗೆ ಹೆಂಗೆ ಅನಿಸ್ತು ಅಂದರೆ ಹೌದು ನಾವೇ ಕಳೆದೋಗ್ಬಿಟ್ಟಿದ್ದೋ ಮಕ್ಳ ರೀತಿಲಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಸ್ಟರ್, ಪ್ರೈಸ್ ಲಾರ್ಡ್ ಬ್ರದರ್. ಸಿಸ್ಟರ್ ನಿಮ್ಮ ಹೆಸರು? ಅಶ್ವಿನಿ. ಸಿಸ್ಟರ್, VBSಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು 2 ಇಯರ್ಸ್ ಇಂದ 2-3 ಇಯರ್ಸ್ ಇಂದ. 2-3 ಇಯರ್ಸ್ ಇಂದ. ನೀವೇನು VBS ಅಲ್ಲಿ ಏನು ಕೆಲಸ ಮಾಡ್ತೀರಾ? ನಾನು ಇಲ್ಲಿ ಕುಕಿಂಗ್ ಹೆಲ್ಪ್ ಮಾಡ್ತೀನಿ. ಕುಕಿಂಗ್ ಹೆಲ್ಪ್ ಮಾಡ್ತೀವಿ. ಕುಕಿಂಗ್ ಹೆಲ್ಪ್ ಮಾಡೋದಂತ ತುಂಬಾ ಕೆಲಸ ಇರ್ತದೆ. ಹೇಗೆ ಅನಿಸ್ತದೆ ನಿಮಗೆ? ಏನಿಲ್ಲ, ಖುಷಿ ಅನ್ಸುತ್ತೆ. ಚರ್ಚವ್ರ ಜೊತೆ ಒಂದು ಫೆಲೋಶಿಪ್, ಒಳ್ಳೆ ಫೀಲಿಂಗ್ ಅನ್ಸುತ್ತೆ. ಮತ್ತೆ ಮಕ್ಕಳು ಎಂಜಾಯ್ ಮಾಡೋದು ನೋಡ್ರೆ ಇನ್ನೂ ಖುಷಿ. ಕೆಲಸ ಮಾಡಿರೋದು ಅಷ್ಟು ರಿಸ್ಕ್ ಅನ್ಸಲ್ಲ. ಎಷ್ಟು ಜನ ಇದ್ರಿ ನೀವು ಕುಕಿಂಗ್ಸ್ ಅಲ್ಲಿ? ಒಂದು 11 ಮೆಂಬರ್ ಇರ್ಬೋದು, 10-11. ಎಷ್ಟು ಜನ ಬರ್ತಾರೆ ಸ್ಟೂಡೆಂಟ್ಗಳು? ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು? ಎಷ್ಟು ಸ್ಟೂಡೆಂಟ್ಸ್ 300 ಇರ್ಬೋದು, ಮೇ ಬಿ 300 ಜನಕ್ಕೆ 11 ಜನ ಅಡುಗೆ ಮಾಡ್ತೀರಾ? ಪ್ರತಿದಿನಲೂ ಬೇರೆ ಬೇರೆ ತರ ಇರ್ತದ? ಯಾವ ರೀತಿ ಅಡುಗೆ ಮಾಡ್ತೀರಾ? ಇಲ್ಲ, ವೆರೈಟಿ ಡ್ರಿಂಕ್ಸ್, ಇದು ಏನೋ ಸ್ನಾಕ್ಸ್ ಎಲ್ಲ ಕೊಡ್ತೀರಾ? ಸ್ನಾಕ್ಸ್ ಮತ್ತೆ ಜ್ಯೂಸಸ್, ವೆರೈಟೀಸ್ ಜ್ಯೂಸಸ್ ಡೈಲಿ ಎಲ್ಲ ಸ್ಪಾನ್ಸರ್ ಮಾಡ್ತಾರೆ. ಹೌದಾ? ಡ್ರಿಂಕ್ಸ್ ಎಷ್ಟೊತ್ತಿಗೆ ಕೊಡ್ತೀರಾ? 11:30 to 12 ಒಳಗೆ. ಪ್ರತಿದಿನ ಬೇರೆ ಬೇರೆ ಡ್ರಿಂಕ್ಸ್ ಯಾವ ರೀತಿ? ಒಂದಿನ ಮಜ್ಜಿಗೆ ಇರುತ್ತೆ, ಈಗ ಬಿಸಿಲಿರೋದ್ರಿಂದ ಮಜ್ಜಿಗೆ, ಮತ್ತೆ ವಾಟರ್ ಮೆಲನ್ ಜ್ಯೂಸು, ಮತ್ತೆ ಕರ್ಬೂಜ ಜ್ಯೂಸು, ಆತರ ಬಿಸಿಲಿಗೆ ನಮ್ಮ ಅದೇ ರಸಾಯನ ಆತರ ವೆರೈಟಿ ಫುಡ್ ಕೊಡ್ತೀವಿ ಪ್ರತಿದಿನ. ಹೌದು, ಪ್ರತಿದಿನನೂ ಇರ್ತದೆ. ಅಡುಗೆ ಯಾವ ರೀತಿ ಮಾಡ್ತೀರಾ? ಎಷ್ಟೊತ್ತಿಗೆ ಕೊಡ್ತೀರಾ ಊಟ? ಕುಕಿಂಗ್ ಬಂದು 1:30 to 2 o'clock ಒಳಗಡೆನೆ ಕೊಡ್ತೀವಿ. ಹೌದಾ? ಏನ್ ಮಾಡಿದ್ರಿ? ಒಂದಿನ ಅನ್ನ ಸಾಂಬಾರ್ ಕೊಟ್ಟಿದ್ವಿ, ಒಂದಿನ ಜೀರಾ ರೈಸು, ಮತ್ತೆ ಇವತ್ತು ನೆನ್ನೆ ಎಗ್ ರೈಸು, ಮೊನ್ನೆ ಎಗ್ ರೈಸು,
ಇವತ್ತು ಬಂದು ವೆಜಿಟೇಬಲ್ ಪಲಾವ್. ಹೇಗೆ ಅನ್ನಿಸ್ತಿದೆ ನಿಮಗೆ VBS? ಏನಿಲ್ಲ, ಖುಷಿ ಅನ್ಸುತ್ತೆ ನನಗೆ. ನನ್ನ ವಯಸ್ಸು ನೋಡಿದ್ರೆ ನನ್ನ ಫೀಲು ವೆರಿ ಗುಡ್. ನೆಕ್ಸ್ಟ್ VBSಗೆ ನೀವು ಯಾವ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲೂ ಚೆನ್ನಾಗೇ ಐತೆ, ಏನಿಲ್ಲ, ನನಗೆ ಯಾವುದಾದ್ರೂ ಓಕೆ. ನಮಗೆ VBS ಯಾವ ರೀತಿ ಇರಬೇಕು ಅಂತ ನೀವು ಅನ್ಕೋತೀರಾ? ನೆಕ್ಸ್ಟ್ ಈ ವರ್ಷ ಹಿಂಗಿರ್ಬೇಕು, ನೆಕ್ಸ್ಟ್ ವರ್ಷ ಈ ತರ ಇರಬೇಕು ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಇನ್ನೂ ಜಾಸ್ತಿ ಜನ, ಅದೇ ನೋಡ್ತಾ ಆಲ್ಮೋಸ್ಟ್ ಅಕ್ಕಪಕ್ಕ ಕೇಳ್ತಾ ಎಲ್ಲ ಜನ ಜಾಸ್ತಿ ಬರ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಮಕ್ಕಳಾಗ್ಲಿ ಅಂತ ಖುಷಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರೀ ಬಾಲ್ ಮಾತ್ರ ಬೀಳಿಸ್ಬೇಕು. ನಿಧಾನಕ್ಕಾದ್ರೂ ಪರವಾಗಿಲ್ಲ, ಯೋಚನೆ ಮಾಡ್ಬೇಡಿ. ಬೇರೆಯವ್ರು ಬಿದ್ದೋಗ್ತಾರೆ ಅಂತ ಯೋಚನೆ ಮಾಡ್ಬೇಡಿ, ಬರೀ ಬಾಲ್ ಮಾತ್ರ ಪ್ರೇಸಿಲ್ಲಡನ್ನ. ನಿಮ್ಮ ಹೆಸರು? ಪ್ರಿಸಿಲ್ಲ. VBSಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಚಿಕ್ಕ ವಯಸ್ಸಿಂದ VBSL ಸ್ಟೂಡೆಂಟ್ ಆಗಿದ್ದೆ. ಈಗ 2 ಇಯರ್ಸಿಂದ ವಾಲಂಟಿಯರ್ ಆಗಿದ್ದೀನಿ. ಎಷ್ಟು ವರ್ಷ ನೀವು ಟೀಚರ್ ಆಗ್ತೀರಾ? ಗೊತ್ತಿಲ್ಲ. ನೀವು VBS ನಿಮ್ಮ ಮಕ್ಕಳಲ್ಲಿ ಏನು ಕಲಿಸಿದ್ರಿ? ಮಕ್ಕಳಲ್ಲಿ ತುಂಬ ಸ್ಟೋರೀಸ್ ಹೇಳ್ಕೊಟ್ವಿ. ಅಂದರೆ ಅವ್ರು ತುಂಬ ಪುಟ್ಟ ಮಕ್ಕಳು, ಅವ್ರಿಗೆ ನಾವು ಸ್ಟೋರಿ ಥರ ಹೇಳ್ಕೊಟ್ವಿ. ಈ ಸರಿ VBSಲ್ಲಿ ನಡೆದಿದ್ದು ರಿಸ್ಟೋರೇಷನ್, ಅಂದರೆ ಲಾಸ್ಟ್ ಕಾಯಿನ್ ಮತ್ತು ಲಾಸ್ಟ್ ಶೀಪ್, ಲಾಸ್ಟ್ ಸನ್ ಮತ್ತು ಕರೇಜ್ ಅಂತ 4 ಥರದ ಸ್ಟೋರಿ ಹೇಳ್ಕೊಟ್ವಿ ಈ ಇಯರ್ದು. ಅದೊಂದು ಮತ್ತು ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ರು. ಮಕ್ಕಳೆಲ್ಲ ಅಟೆಂಟಿವ್ ಆಗಿದ್ದರು ಮತ್ತು ಎಕ್ಸ್ಪೆರಿಮೆಂಟ್ ಮಾಡುವಾಗ ತುಂಬ ಅಟೆಂಟಿವ್ ಆಗಿ ಆ್ಯಕ್ಟಿವ್ ಆಗಿ ಕೇಳ್ತಿದ್ರು. ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ರು, ಚೆನ್ನಾಗಿ ಕಲ್ತ್ಕೊಂಡ್ರು. ಈ ಚಿಕ್ಕ ಮಕ್ಕಳು ಕಲಿಸೋದು ತುಂಬ ಕಷ್ಟ ಆಗಿರ್ತದೆ. ನೀವು ಯಾವ ಥರ ಕಲಿಸ್ತೀರಿ ಎಕ್ಸ್ಪೆರಿಮೆಂಟ್ ಮೂಲಕ? ತುಂಬ ಕಷ್ಟ ಇತ್ತು. ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಏನಾದರೂ ನ್ಯೂ ಥರ, ಲೈಕ್ ಅವರಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ನಾನು ಮ್ಯಾಜಿಕ್ ತೋರಿಸ್ತೀನಿ, ಅಥವಾ ಏನಾದರೂ ನೀವು ಸೈಲೆಂಟಾಗಿ ಕೂತ್ಕೊಂಡ್ರೆ ಚಾಕ್ಲೇಟ್ಸ್ ಕೊಡ್ತೀವಿ, ಸರ್ಪ್ರೈಸ್ ಕೊಡ್ತೀವಿ, ಆ ಥರ ಏನಾದರೂ ಹೇಳಿ ಅವ್ರನ್ನ ಸೈಲೆಂಟ್ ಮಾಡಿ ನಾವು ಅವ್ರಿಗೆ ಹೇಳ್ಕೊಡ್ತಾಯಿದ್ವಿ. ನೀವು ಹೆಂಗೆ ಕಲ್ತ್ರಿ? ನಾನು ಕಲ್ತಿದ್ದು ಏನಂದರೆ ಮಕ್ಕಳು ಸೈಲೆಂಟಾಗಿ ಕೂರ್ತಿದ್ರು ಮತ್ತು ಅಟೆಂಟಿವ್ ಆಗಿದ್ದರು. ಅದ್ರ ಜೊತೆ ಅವರು ಚಿಕ್ಕ ಪುಟಾಣಿ ಮಕ್ಕಳಾಗಿದ್ರು ಕೂಡ, ಡಿಸ್ಟ್ರ್ಯಾಕ್ಟ್ ಆಗ್ತಿದ್ರು ಕೂಡ ಅವ್ರ ಸ್ಟೋರಿನ ಬೇಗ ಕಲ್ತ್ಕೋತಿದ್ರು. ನಾವು ನೆಕ್ಸ್ಟು ಆ ಸ್ಟೋರಿ ಹೇಳ್ಕೊಡಿ ಮತ್ತೆ ಹೇಳ್ದಾಗ ಅವ್ರು ತುಂಬ ಚೆನ್ನಾಗಿ ಹೇಳ್ತಿರು. ಮತ್ತು ಈ ಸರಿ ಬಂದಿದ್ರಲ್ಲಿ ಅವ್ರು ಹೆಂಗಂದರೆ ಬೇಗ ಅರ್ಥ ಮಾಡ್ಕೋತಿದ್ರು ಮತ್ತು ಬೇಗ ರೆಸ್ಪಾನ್ಸ್ ಮಾಡ್ತಿದ್ರು. ಅದು ಖುಷಿ ಆಯಿತು ನನಗೆ. ಏನು ನೆಕ್ಸ್ಟ್ VBS ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಥರ ಇರಬೇಕು ಅಂತ? ಅಂದರೆ ಈ ಥರ ಇರಬೇಕು VBS. ಎಕ್ಸ್ಪೆಕ್ಟೇಷನ್ಸ್ ಅಂತ ಏನೂ ಇಲ್ಲ, ಬಟ್ ಆದರೆ ಮಕ್ಕಳು ಇನ್ನೂ ಜಾಸ್ತಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಲೂನ್ ವೇಸ್ಟ್ ಮಾಡಬೇಡಿ ಕಣ್ರ. ಇಬ್ರು ಈಕ್ವಲ್ ಬರ್ತಾ ಇದ್ದಾರೆ, ನೋಡೋಣ. ಜರಿ ರೋಗ ಬಂದಿದ್ದಾರೆ. ವೆರಿ ಗುಡ್ ಜರಿ. 20 ಸೆಕೆಂಡ್, 20 ಸೆಕೆಂಡ್. ಪ್ರೈಸ್ ಸಿಸ್ಟರ್? ಪ್ರೈಸ್ ಲಾಡಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ಸಿಸ್ಟರ್, ನೀವು VBSಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? VBS ಇದು ನಂದು 4ನೇ ವರ್ಷ. ಹೌದು. VBSಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ ಸಿಸ್ಟರ್? ವಾಲಂಟಿಯರಾಗಿ ವರ್ಕ್ ಮಾಡ್ತೀನಿ. ವಾಲಂಟಿಯರ್ ವರ್ಕ್ ಮಾಡ್ತಿದ್ದೀರಾ? ಯಾವ ರೀತಿ ಇರಬೇಕು VBS ನೆಕ್ಸ್ಟ್? ಈ ವರ್ಷ ತುಂಬ ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಕೆಲವು ಚೇಂಜಸ್ನ ಈ ವರ್ಷ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲ ಇದರಲ್ಲೂ ತುಂಬ ಚೆನ್ನಾಗಿದೆ. ಯಾವಾಗಲೂ ಬೆಸ್ಟಾಗೇ ಇರಬೇಕಲ್ವ. ಈ ವರ್ಷದಿಂದ ವರ್ಷಕ್ಕೆ ಒಂದೊಂದು ಚೇಂಜಸ್ ಇರುತ್ತೆ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ.
ವಾಯ್ಸ್ ಗೊತ್ತಿಲ್ಲ ವಾಯ್ಸ್ ಬರ್ಬೇಕು ಇಲ್ಲ ಜರವೇ ನಿಲ್ಕೊ ಹಾ ಆಯ್ತು ಬರಿ ವೆರಿ ಗುಡ್ ದಮ್ಮನಂಗಿಲ್ಲ ಪ್ರೈಸ್ ಸಿಸ್ಟರ್. ಪ್ರೈಸ್ ಬ್ರದರ್. ಸಿಸ್ಟರ್ ನಿಮ್ಮ ಹೆಸರು? ರಮ್ಯಾ ಅಂತ. VBS ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇದೇ ಫಸ್ಟ್ ವರ್ಷ. ಇದೇ ಫಸ್ಟ್ ವರ್ಷನ? ಏನು ವರ್ಕ್ ಮಾಡ್ತಿದ್ದೀರಾ? ಏನು ಕೆಲಸ ಮಾಡ್ತಿದ್ದೀರಾ? ವಾಲಂಟಿಯರ್ ಆಗಿ ನಾನು ವರ್ಕ್ ಮಾಡ್ತಿದ್ದೀನಿ. ವಾಲಂಟಿಯರ್ ವರ್ಕ್ ಮಾಡ್ತಿದ್ದೀರಾ? ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ? ನಮಗೆ ಈಗ 20 ಇದ್ದಾರೆ. ಪ್ರತಿದಿನ 18, 19, 20 ಆ ರೀತಿ ಬರ್ತಾರೆ. ಪ್ರತಿದಿನ ಸೇರ್ತಾ ಇದ್ದಾರೆ. ಆಬ್ಸೆಂಟ್ ಕೂಡ ಆಗ್ತಾ ಇದ್ದಾರೆ. ಎಷ್ಟು ವರ್ಷ ಮಕ್ಕಳಿದ್ದಾರೆ? ನಮ್ಗೆ ಈಗ ಇರೋದು 7 ಇಯರ್ಸ್, 6 ಇಯರ್ಸ್, 8 ಇಯರ್ಸ್ ಆ ರೀತಿ ಇದ್ದಾರೆ. ಸೊ ಅದ್ರ ಉದ್ದೇಶ ಮಕ್ಕಳ ಜೀವಿತ ಬದಲಾವಣೆ ಆಗಬೇಕು, ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ನಾವು ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಡೆಸಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನೀವೇನು ಕಲ್ತ್ರಿ VBS ಅಲ್ಲಿ? ನಾನು ಕಲ್ತಿದ್ದು ಇದೇ ಫಸ್ಟ್ ಟೈಮ್ ಅಲ್ವಾ, ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ಈ ವಿಚಾರದಲ್ಲಿ ಮಕ್ಕಳ ಜೊತೆ ಹೇಗೆ ನಾವು ನಡ್ಕೊಳ್ಳೋವಂಥದ್ದು, ಹೇಗೆ ಅವ್ರ ಜೊತೆ ನಾವು ಮಾತಾಡಬೇಕು, ಹೇಗೆ ನಾವು ತಿಳಿಸಿ ಹೇಳಬೇಕು, ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ಬಟ್ ಚಿಕ್ಕ ಮಕ್ಕಳಾಗೋದ್ರಿಂದ ನಾವು ತುಂಬ ಸ್ಮೂತಾಗಿ ನಿಧಾನವಾಗಿ ಅವ್ರು ಕಲಿಯೋಕ್ಕೆ ಕಷ್ಟ ಆಗುತ್ತೆ ಈಗಿನಿಂದ. ಹಾಗಾಗಿ ನಾವು ತುಂಬ ನಿಧಾನವಾಗಿ ಹೇಳ್ಕೊಡ್ಬೇಕು, ಹೇಗೆ ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಂಡೆ. ಆ ವಾಕ್ಯವನ್ನು ಹೇಗೆ ಅವ್ರಿಗೆ ಹೇಳುವಂಥದ್ದು, ಹೇಗೆ ಅವ್ರು ಮುಟ್ಟಬೇಕು, ಯಾವ ರೀತಿ ಕ್ರಿಯೇಟಿವ್ ಆಗಿ ಅವ್ರು ತೋರಿಸ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾವ ಅಂಶ ನಿಮಗೆ ತುಂಬ ಇಷ್ಟ ಆಯಿತು? ಯಾವ ವಿಚಾರ ಅಂತ? ಯಾವ ವಿಚಾರ ನಂಗೆ ತುಂಬ ಇಷ್ಟ ಆಗಿದ್ದು, ಇದರಲ್ಲಿ ಆ ಮಕ್ಕಳು ವಾಕ್ಯವನ್ನು ಕೇಳಿ ಕಲ್ತ್ಕೊಂಡ್ಬರ್ತಾರಲ್ಲ, ನಂಗೆ ಅದು ತುಂಬ ಇಷ್ಟ ಆಯಿತು. ಅವ್ರಿಗೆ ಆ್ಯಕ್ಟಿವಿಟೀಸ್ ಇರುತ್ತೆ, ಔಟ್ಸೈಡ್ ಗೇಮ್ಸ್ ಎಲ್ಲ ಇರುತ್ತೆ. ಆ ಸ್ಕಿಟ್ ತುಂಬ ಇಷ್ಟ ಆಯಿತು, ಯಾಕಂದರೆ ಆ ಸ್ಕಿಟ್ ಮುಖಾಂತರ ದೇವರ ಹೃದಯದಲ್ಲಿ ತುಂಬ ಪ್ರಭಾವ ಇರುತ್ತೆ ಮಕ್ಕಳ ಹೃದಯದಲ್ಲಿ. ಆ ರೀತಿ ಕ್ರಿಯೇಟಿವ್ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ VBS ಏನು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ನನಗೆ ನೆಕ್ಸ್ಟ್ VBS ನನಗೆ ಈ ಗೇಮ್ಸ್ ಆಡಿಸ್ಬೋದು ಮತ್ತು ಆ್ಯಕ್ಷನ್ ಸಾಂಗ್ ಮಾಡಿ. ಥ್ಯಾಂಕ್ ಯು. ಸಿಸ್ಟರ್. ಪ್ರೈಸ್ ಲಾರ್ಡ್ ಬ್ರದರ್. ನಿಮ್ಮ ಹೆಸರು? ನಮ್ರತಾ. ಎಷ್ಟು ವರ್ಷದಿಂದ VBS ಬರ್ತಾ ಇದ್ದೀರಾ? 2 ಇಯರ್ಸಿಂದ. ಏನು ವರ್ಕ್ ಮಾಡ್ತಿದ್ದೀರಾ VBS ಅಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಈ ಸತಿ VBS ಅಲ್ಲಿ ಏನು ಕಲ್ತಿದ್ದೀರಿ? ಈ ಸಲ ತುಂಬಾ ಕಲಿತೆ. ಪ್ರಾಕ್ಟಿಕಲ್ ಆಗು ಕೂಡ ಹೇಗಿರಬೇಕು ಅಂತ, ಮತ್ತು ತುಂಬಾ ಕಲಿತೆ. ಏನು ಕಲಿಸಿದ್ರಿ ಮಕ್ಕಳಿಗೆ ಅವರು ಹೇಗಿರಬೇಕಂತ, ದೇವರಲ್ಲಿ ಹೇಗೆ ಬೆಳಿಬೇಕಂತ, ಮತ್ತು ಪ್ರತಿದಿನ ವಾಕ್ಯ ಓದಬೇಕಂತ, ದೇವರೊಟ್ಟಿಗೆ ಅವ್ರಿಗೆ ಹತ್ರ ಆಗೋಕ್ಕೆ ಸ್ವಲ್ಪ ಸಹಾಯ ಆಯಿತು. ಯಾವ ಅಂಶ ನಿಮಗೆ ತುಂಬ ಇಷ್ಟ ಆಯಿತು? ತಪ್ಪಿ ಹೋದ ಮಗ. ಅದನ್ನು ನೀವು ತೋರಿಸ್ಬೇಕಾದ್ರೆ ಯಾವ ರೀತಿ ತೋರಿಸಿದ್ರಿ ಮಕ್ಕಳಿಗೆ ಅರ್ಥ ಆಗಂಗೆ? ಅದು ತಪ್ಪಿ ಹೋದ ಮಗ ಅವನು ಮತ್ತೆ ಬಂದಾಗ ಅವನ ತಂದೆ ಅವನ ಟ್ರೀಟ್ ಮಾಡೋ ರೀತಿ, ಮತ್ತು ಅವನು ಎಲ್ಲನೂ ಮರೆತು ಅವನ ತಂದೆ ಮತ್ತೆ ಅವನ ಸ್ವೀಕರಿಸ್ನಲ್ವ, ಅದು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವರ್ಷ VBS ನೀವು ಯಾವ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನು ಬದಲಾವಣೆ ಆಗಬೇಕು VBS ಅಲ್ಲಿ? ಇಲ್ಲ, ಆ ಥರ ಏನಿಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ವೆರಿ ಗುಡ್ ಯಾರು ಮುಖ ಒರೆಸ್ಕೊಳ್ಳೋಂಗಿಲ್ಲ. ಚೆಲ್ಬಾರ್ದು. ವೆರಿ ಗುಡ್. ವರ್ಷಂಗಿಲ್ಲ. ವರ್ಷಬೇಕಮ್ಮ, ಹೊರಬೇಕು. ಹಂಗೆ ವರ್ಷಂಗಿಲ್ಲ.
ದಯವಿಟ್ಟು ನಂಗೆ ಯಾಕೋ ಸ್ವಾಮಿ ಬಿಟ್ಟು ತಿಪ್ಪಳೆ ಅಂತಾರೆ. ಹೊರ್ಸಂಗಿಲ್ಲ ಮಚ್ಚಂಗಿಲ್ಲ ಹೊರ್ಸಂಗಿಲ್ಲ ಹುಡುಗಂಗಿಲ್ಲ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ರಜತ ತರ ಯಾರಿಲ್ಲ. ಯಾಕೆಲ್ಲ ಇಲ್ಲ ಚೆಲ್ಬಿಟ್ಟಲ್ಲ. ಚೆಲ್ಬೇಡಿ ಮೂಗಲು ಸಡ ಅವನ ಮೂಗಲು ಸಡ ಹೊರ್ಸಂಗಿಲ್ಲ ಮಗ ಹೊರ್ಸಂಗಿಲ್ಲ. Very good, Deepak. Well done. ನೀನ್ ಸರಿಯಾಗಿ ಆಗ್ತಿಲ್ಲ ಅವ್ರಿಗೆ ನೋಡು. ಸ್ವಲ್ಪ ನಮ್ಮ ಮಗ ಏನೂ ಆಗಿಲ್ಲ, ಮೇಕಪ್ ಆಗಿಲ್ಲ. ಅಲ್ಲಿ ಏನಿಲ್ಲ, ಏನು ತಿನ್ ಮಾಡ್ತಿದ್ದೀರಾ? ಹಾಕು ಹುಡುಗ ಹೇಳ್ತೀನಿ. ಆಗುವುದಕ್ಕೆ ಮೊದಲು ಆತನ ಕೆಲಸ ಏನಾಗಿತ್ತು? ಸುಂಕ ವಸೂಲಿ ಮಾಡುವುದು ಇಸ್ ದ ರೈಟ್ ಆನ್ಸರ್. ಓಕೆ 1 ಗೋ. ನೋಡಿ ಮಾಡಿ ಅಷ್ಟೇ. ಅಲ್ಲಿ ನೋಡಿ ಹಾಕ್ಬೇಕು. ಅಲ್ಲಿ ನೋಡಿ ಹಾಕಿ. ಸಿಸ್ಟರ್ ಪ್ರೈಸ್ ಲಾರ್ಡ್ ಬ್ರದರ್. ನಿಮ್ಮ ಹೆಸರು? ಪ್ರಾರ್ಥನಾ. VBS ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 2 ಇಯರ್ಸಿಂದ ಬರ್ತೀನಿ. 2 ಇಯರ್ಸಿಂದ ಬರ್ತಾ ಇದ್ದೀರಾ. ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನು VBS ಅಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಮ್ಮ ಟೀಚರ್ ಬಂದು ರವಿ ಅಣ್ಣ ನಿಮ್ಮ ಟೀಚರ್. ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ? 22. ಎಷ್ಟು ವರ್ಷದ ಮಕ್ಕಳಿಗೆ ನೀವು ಟೀಚ್ ಮಾಡ್ತಿರೋದು? ಫಸ್ಟ್ ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ ತನಕ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್. ಏನು ಕಲಿಸಿದ್ರಿ ಮಕ್ಕಳಿಗೆ ನೀವು? ಮಕ್ಕಳು ಏನೋ ತುಂಬ ಕಲಿಸಿದ್ದೀವಿ. ಕಳೆದೋದ ಕುರಿ ಬಗ್ಗೆ, ಕಳೆದೋದ ನಾಣ್ಯದ ಬಗ್ಗೆ, ಮತ್ತು ನಿನ್ನೆ ಜೀಸಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು. ಅವ್ರು ಯಾವ ರೀತಿ ಆ ಮೆಸೇಜ್ನ ಯಾವ ರೀತಿ ತೊಗೊಂಡ್ರು ಮಕ್ಕಳು? ನೀವು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಳಂಗೆ ಹೇಳ್ಕೊಟ್ರಿ ಅವ್ರು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಲಿತಿದ್ದಾರೆ ನಮ್ಮ ಕ್ಲಾಸಲ್ಲಿ. ಯಾವ ವಿಷಯ ನಿಮಗೆ ತುಂಬ ಚಾಲೆಂಜ್ ಅನ್ನಿಸ್ತು? ನಮಗೆ ಕಳೆದೋದ ಕುರಿ, ಅದ್ರ ಬಗ್ಗೆ ಮಕ್ಕಳು ತುಂಬ ಕ್ವಶನ್ಸ್ ಕೇಳ್ತಿದ್ರು ಟೀಚರ್ಸ್ನ. ಯಾವ ಅಂಶ ನಿಮಗೆ ತುಂಬ ಇಷ್ಟ ಆಯಿತು? ನನಗೆ ಎಲ್ಲ ಇಷ್ಟ ಆಯಿತು. ನೆಕ್ಸ್ಟ್ VBSಗೆ ನೀವು ಯಾವ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವಿನ್ನ ಪ್ರೇಯರ್ಫುಲ್ಲಾಗಿ ಬರಬೇಕು. ಎಲ್ಲ ವಿಷಯದಲ್ಲೂ ಅಷ್ಟೇ, ಪ್ರೇಯರ್ಫುಲ್ಲಾಗಿದ್ದರೆ ನಾವು ನೀಟಾಗಿ ಮಕ್ಳುಗಳನ್ನ ನೋಡ್ಕೊಬೋದು. ನಾವು ಬರೀ ಅವ್ರಿಗೆ ಹೇಳ್ಕೊಡೋಕ್ಕಷ್ಟೇ ಅಲ್ಲ, ನಾವು ಕಲಿತಿದ್ದೀವಿ. ಏನು ಕಲ್ತೀರಿ? ತುಂಬ ಕಲ್ತೀವಿ. ಅದೇ ತುಂಬ ಕಲ್ತಿದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಏನು ಕಲ್ತೀರಿ? ನಾವು ಚರ್ಚಿಗೆ ಬರಬೇಕಾದ್ರೆ ಜಸ್ಟ್ ಪ್ರೇಯರ್ ಮುಗಿಸ್ಕೊಂಡು ಯೂತ್ ಪ್ರೇಯರ್ ಮುಗಿಸ್ಕೊಂಡು ಹೋಗ್ತೀವಿ. ಆದರೆ ಇಷ್ಟೊಂದು ಮಕ್ಳ ಜೊತೆ ಆಗಲಿ ಯಾರ ಜೊತೆನೂ ಅಷ್ಟು ಮಾತಾಡಲ್ಲ. ಇಲ್ಲಿ ಜಾಸ್ತಿ ಮಾತಾಡೋದಾಗಲಿ ಮಕ್ಳುಗಳ ಜೊತೆ ಅವ್ರು ಕೇಳೋ ಕ್ವೆಶನಿಗೆ ಆನ್ಸರು ಎಲ್ಲ ತುಂಬ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ನೋಡ್ಬೇಡ ಇಲ್ಲಿ
ಮಾಡಿ